ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 10ರ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ನು, ದ್ಯಾಟ್ ಈಸ್ ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಲ್ಲ ಅಂತಕ್ಕಂಥ ಫ್ಯಾಕ್ಟ್ಸು ಗೊತ್ತಿರಬೇಕು. ನೋಡಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸು. ಆಲ್ರೆಡಿ ನಿಮ್ಮ ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ರಾಷ್ಟ್ರಪತಿ ಅಂತಕ್ಕಂಥ ಒಂದು ವಿಷಯನ ನಾವು ಎಲ್ಲಿ ಓದಿದ್ದೀವಿ ಅಂದರೆ ಭಾರತ ಸಂವಿಧಾನದಲ್ಲಿ ಓದಿದ್ದೀವಿ. ಹಾಗಾದರೆ ಈ ಭಾರತ ಸಂವಿಧಾನದಲ್ಲಿ ಓದಿರ್ತಕ್ಕಂಥ ರಾಷ್ಟ್ರಪತಿಯವರ ಮೇಲೆ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿತ್ತಂದರೆ, ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಏನಂತ ಕಾಣಿಸ್ಕೊಂಡಿದೆ ಅಂದರೆ ಜುಲೈ 18ರಂದು ರಾಷ್ಟ್ರಪತಿಯವರ ಚುನಾವಣೆ ಅಂತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ನಿಮ್ಮ ಪ್ರಜಾವಾಣಿಯಲ್ಲಿ ಕಾಣಿಸ್ಕೊಂಡಿದೆ. ಆದುದರಿಂದ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ದಟ್ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ನಾನು ಇದನ್ನು ಡಿಸ್ಕಷನ್ ಮಾಡೋಣ. ಈ ಆರ್ಟಿಕಲ್ಲು ಕೂಡ ನಮಗೊಂದು ಅವಕಾಶವನ್ನು ಕೊಡುತ್ತೆ, ನಮಗೊಂದು ಅಪಾರ್ಚುನಿಟಿಯನ್ನು ಕೊಡುತ್ತೆ. ಎದರ ಅಪಾರ್ಚುನಿಟಿ ಅಂದರೆ ರಾಷ್ಟ್ರಪತಿಯವರ ಬಗ್ಗೆ ತಿಳಿದುಕೊಳ್ಳಲು. ಸೊ ದ್ಯಾಟ್ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಮಾಡೋಣ, ಕಲೆಕ್ಟ್ ಮಾಡ್ತಾ ಹೋಗೋಣ. ನೋಡ್ರಿ, ದೇಶದ 14ನೇ ರಾಷ್ಟ್ರಪತಿಯಾಗಿರ್ತಕ್ಕಂಥವ್ರು ಯಾರಂದರೆ ರಾಮನಾಥ್ ಕೋವಿಂದ್ ಅವರ ಅವಧಿ ಇನ್ನು 1.5 ತಿಂಗಳಲ್ಲಿ ಮುಕ್ತಾಯಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ನೂತನ ರಾಷ್ಟ್ರಪತಿ ಆಯ್ಕೆಗೆ ಕೇಂದ್ರ ಚುನಾವಣಾ ಆಯೋಗ ಗುರುವಾರ ಏನು ಮಾಡಿದೆ, ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ದಿಸ್ ಈಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟು, ನ್ಯೂಸಲ್ಲಿ ಇರ್ತಕ್ಕಂಥ ಕಾಂಟೆಕ್ಸ್ಟು. ಈ ನ್ಯೂಸ್ ಕಾಂಟೆಕ್ಸ್ಟ್ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಅಂದರೆ ಯಾವ ಥರ ಪ್ರಶ್ನೆಯನ್ನು ಕೇಳಬಹುದು ಅಂದರೆ 14ನೇ ರಾಷ್ಟ್ರಪತಿ ಯಾರು ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ರಾಮನಾಥ್ ಕೋವಿಂದ್ ಅವರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಜುಲೈ 18ರಿಂದ ಚುನಾವಣೆ ನಡೆಯಲಿದ್ದು ಜುಲೈ 21ರಂದು ಮತಗಳ ಎಣಿಕೆ ಏನಾಗುತ್ತೆ, ಕಾರ್ಯಾರಂಭ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾವ ಆಯೋಗ? ಕೇಂದ್ರ ಚುನಾವಣಾ ಆಯೋಗ ತಿಳಿಸಿದೆ. ಏನಂತ ತಿಳಿಸಿದೆ? ಜುಲೈ 18ರಂದು ಚುನಾವಣೆ, ಜುಲೈ 21ರಂದು ಮತ ಎಣಿಕೆ ಅಂತಕ್ಕಂಥದ್ದು. ಇನ್ನು ಇದರ ಬಗ್ಗೆ ನೋಡ್ತಾ ಹೋದಾಗ ನೋಡಿ, 2017ರಲ್ಲಿ ರಾಷ್ಟ್ರಪತಿಯಾಗಿ ಚುನಾಯಿತರಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರ ಅವಧಿ ಜುಲೈ 24ಕ್ಕೆ ಮುಗಿಯಲಿದೆ. ಹೀಗಾಗಿ ಜುಲೈ 25ರೊಳಗೆ ನೂತನ ರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿದೆ. ಆದುದರಿಂದಾಗಿ ರಾಷ್ಟ್ರಪತಿ ಚುನಾವಣೆ ದೇಶದಲ್ಲೆಲ್ಲ ಏನಾಗ್ತಾ ಇದೆ, ಸುದ್ದಿಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ರಾಷ್ಟ್ರಪತಿಯವರ ಬಗ್ಗೆ ಮಾತಾಡ್ತಾ ಬಂದಾಗ ನಾವೆಂತ ಕರಿತೀವಿ, ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇನ್ನು ಇವರು ಚುನಾವಣೆ ಏನಪ್ಪ ಆ ಥರ ನ್ಯೂಸಲ್ಲಿದೆ. ಮೊದಲು ಚುನಾವಣೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಇವರ ಚುನಾವಣೆ ಯಾವ ಥರ ನಡೆಯುತ್ತಂದರೆ ಇದು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಅಂದರೆ ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡಲಾಗುತ್ತೆ. ಅಂದರೆ ಇಂಡೈರೆಕ್ಟ್ ಯಾಕಂದರೆ ಇಲ್ಲಿ ಜನರು ನೇರವಾಗಿ ಏನು ಮಾಡಲ್ಲ, ಮತಗಳನ್ನು ಚಲಾಯಿಸಲ್ಲ. ಹಾಗಾದರೆ ಮತಗಳನ್ನು ಚಲಾಯಿಸಲ್ಲ ಅಂದರೆ ಯಾರು ಚಲಾಯಿಸ್ತಾರ? ಜನಗಳ ಪ್ರತಿನಿಧಿಗಳೇನು ಮಾಡ್ತಾರೆ, ಮತಗಳನ್ನು ಚಲಾಯಿಸ್ತಾರೆ. ಹಾಗಾದರೆ ಪ್ರತಿನಿಧಿಗಳು ಭಾಳ ಇದ್ದಾರೆ ಸರ್. ಯಾರ್ಯಾರಿದ್ದಾರೆ ಅಂದರೆ ರಾಜ್ಯಸಭೆದವ್ರು ಇದ್ದಾರೆ, ತದನಂತರದಲ್ಲಿ ಲೋಕಸಭೆಯವರು ಇದ್ದಾರೆ, ಇನ್ನು ವಿಧಾನಸಭೆದವರು ಇದ್ದಾನೆ, ಇನ್ನು ವಿಧಾನ ಪರಿಷತ್ತದವರು ಇದ್ದಾರೆ. ಆದರೆ ಇವೆಲ್ಲರೂ ಭಾಗವಹಿಸ್ತಾರೆ ಏನು ಸರ್ ಅಂತಕ್ಕಂಥ ಪ್ರಶ್ನೆಯನ್ನು ಬರುತ್ತೆ. ನೋಡಿರಿ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವವರು ಯಾರ್ಯಾರಂದರೆ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಯ ಸದಸ್ಯರು ಅಂತಕ್ಕಂಥದ್ದು. ಸಂಸತ್ತಿನ ಉಭಯ ಸದನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಏನು ಮಾಡ್ತಾರೆ ಅಂದ್ರೆ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಅದಲ್ಲದೆ ರಾಜ್ಯಗಳ ವಿಧಾನಸಭೆಯ ಸದಸ್ಯರು ಭಾಗವಹಿಸ್ತಾರೆ. ವಿಧಾನ ಪರಿಷತ್ತಿನ ಸದಸ್ಯರು ಭಾಗವಹಿಸುವುದಿಲ್ಲ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ಹಾಗಾದರೆ ಯಾಕೆ ಸರ್ ವಿಧಾನ ಪರಿಷತ್ತಿನ ಒಂದು ಸದಸ್ಯರು ಭಾಗವಹಿಸಲ್ಲ ಅಂತಕ್ಕಂಥ ಪ್ರಶ್ನೆ ಬಂದಾಗ, ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ದ್ವಿಸದನ ಇಲ್ಲ ಅಂದರೆ ಎಲ್ಲ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತಿಲ್ಲ. ಆದುದರಿಂದಾಗಿ ಇದೇನಾಗುತ್ತೆ, ಇಂಪಾರ್ಶಿಯಾಲಿಟಿ ಆಗುತ್ತೆ. ಅದರಗೋಸ್ಕರವಾಗಿ ವಿಧಾನ ಪರಿಷತ್ತಿನ ಸದಸ್ಯರು ಭಾಗವಹಿಸುವುದಿಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಇನ್ನೊಂದು ಯುನಿಕ್ ಫ್ಯಾಕ್ಟ್ ಗೊತ್ತಿರಬೇಕೇನೆಂದರೆ ರಾಜ್ಯಸಭೆಯ ನಾಮನಿರ್ದೇಶನಗೊಂಡ ಸದಸ್ಯರು ಭಾಗವಹಿಸುವುದಿಲ್ಲ. ಹಾಗಾದರೆ ರಾಜ್ಯಸಭೆಗೆ ನಾಮಿನೇಟ್ ಆಗಿರ್ತಾರಲ್ಲ, ನಾಮಿನೇಟ್ ಮಾಡುವರು ಯಾರು? ರಾಜ್ಯಸಭೆಗೆ ಯಾರು ಮಾಡ್ತಾರಂದ್ರೆ ರಾಷ್ಟ್ರಪತಿಯವರು ಮಾಡ್ತಾರೆ. ಎಷ್ಟು ಜನರನ್ನು ಮಾಡ್ತಾರೆ? 12 ಜನರನ್ನು ಮಾಡ್ತಾರೆ. ಯಾವ ಕ್ಷೇತ್ರಗಳಿಂದ? ಸಾಮಾಜಿಕ ಸೇವೆ, ಕಲೆಯಿಂದ, ತದನಂತರದಲ್ಲಿ ವಿಜ್ಞಾನದಿಂದ, ಈ ಥರ ಒಂದು ಕ್ಷೇತ್ರಗಳಿಂದ ಏನು ಆಯ್ಕೆ ಮಾಡ್ತಾರಲ್ಲ ಆ ಸದಸ್ಯರು ಇದರಲ್ಲಿ ಭಾಗವಹಿಸುವುದಿಲ್ಲ. ಯಾಕೆ ಭಾಗವಹಿಸಲಿಂದ? ರಾಷ್ಟ್ರಪತಿಯವರೇ ಆಯ್ಕೆ ಮಾಡ್ಯಾರ. ಆದುದರಿಂದಾಗಿ ಇವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ನಾಮನಿರ್ದೇಶನಗೊಂಡ ಸದಸ್ಯರು ಏನಾದರೂ ಲೋಕಸಭೆಯಲ್ಲಿ ಇರ್ತಾರೇನು ಸರ್
ಅಥವಾ ವಿಧಾನಸಭೆಯಲ್ಲಿ ಇರ್ತಾರೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಲೋಕಸಭೆಯಲ್ಲೂ ಕೂಡ ಇದ್ದರು, ವಿಧಾನಸಭೆಯಲ್ಲೂ ಕೂಡ ಇದ್ದರು. ಅವ್ರು ಯಾರಂದರೆ ಆಂಗ್ಲೋ ಇಂಡಿಯನ್ಸ್. ಬಟ್ ಆಂಗ್ಲೋ ಇಂಡಿಯನ್ಸ್ ಇವಾಗ ಏನು ಮಾಡಿದರೆ ತೆಗೆದು ಹಾಕಿದ್ದಾರೆ. ಆದುದರಿಂದ ರಾಜ್ಯಸಭೆಯ ನಾಮನಿರ್ದೇಶನಗೊಂಡ ಸದಸ್ಯರು ಭಾಗವಹಿಸುವುದಿಲ್ಲ ಅಂತಕ್ಕಂಥ ಫ್ಯಾಕ್ಟು ಅಚ್ಚಳವಾಗಿ ಉಳಿಬೇಕು. ಅದಲ್ಲದೆ ವಿಧಾನಸಭೆ ಹೊಂದಿರತಕ್ಕಂಥ ದೆಹಲಿ ಆಗಿರ್ಬೋದು, ಪುದುಚೇರಿಯ ಒಂದು ಶಾಸಕರಿಗೂ ಕೂಡ ಮತದಾನ ಹಾಕುವ ಹಕ್ಕಿದೆ, ದೆಹಲಿ ಮತ್ತು ಪುದುಚೇರಿ. ಹಾಗಾದರೆ ಯಾಕೆ ಸರ್ ಇಲ್ಲಿ ನಮ್ಮ ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶವನ್ನು ಪರಿಗಣನೆಗೆ ತೆಗೆದುಕೊಂಡಾಗ 3 ಕೇಂದ್ರಾಡಳಿತ ಪ್ರದೇಶಗಳು, ಒಂದು ದೆಹಲಿ, ಇನ್ನೊಂದು ಪುದುಚೇರಿ, ಇನ್ನೊಂದು ಯಾವುದಾದ್ರೆ ಜಮ್ಮು ಕಾಶ್ಮೀರ. ಈ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಿದೆ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ. ಏನು ಹೇಳ್ರಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ. ನೋಡಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ಅಲ್ಲಿ ವಿಧಾನಸಭೆ ಇದೆ. ಇದ್ದರೂ ಕೂಡ ಜಮ್ಮು ಕಾಶ್ಮೀರ ಯಾಕೆ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ. ನೋಡ್ರಿ, ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿಯ ಆಡಳಿತ ಇದೆ. ನೋಡಿ, ರಾಷ್ಟ್ರಪತಿ ಆಡಳಿತ ಇರುವ ಕಾರಣ ಈ ಬಾರಿ ಸಂಸದರ ಮತದ ಮೌಲ್ಯವು 708ರಿಂದ 700ಕ್ಕೆ ಏನಾಗಿದೆ, ಇಳಿಕೆಯಾಗಿದೆ ಮತದ ಮೌಲ್ಯ. ಹಾಗಾದರೆ ಸರ್ ಏನಿದು ಮತದ ಮೌಲ್ಯ ಅಂತಕ್ಕಂಥ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ತಾ ಇದೆ. ನೋಡಿರಿ, ಮತದ ಮೌಲ್ಯ ಅಂದರೆ ಈಗ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ತಾರೆ. ಹಾಗಾದರೆ ಈ ಒಂದು ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿ ಒಂದು ಮತವನ್ನು ಚಲಾಯಿಸಿದರೆ ಅವನು ಎಷ್ಟು ಓಟ್ ಬಿದ್ದಂಗೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಕರಿತೀವಿ ಮೌಲ್ಯ ಅಂತ ಹೇಳ್ತೀವಿ. ಈ ಪ್ರತಿನಿಧಿಗಳ ಮೌಲ್ಯ ಅಂದರೆ ರಾಜ್ಯಸಭೆ, ಲೋಕಸಭೆ ಅಥವಾ ವಿಧಾನಸಭೆ, ಈ ಪ್ರತಿನಿಧಿಗಳ ಮೌಲ್ಯವು ಆಯಾ ರಾಜ್ಯದ ಏನಪ್ಪ ಅಂತಂದ್ರೆ ಜನಸಂಖ್ಯೆ ಮೇಲೆ ಅವಲಂಬನೆಯಾಗಿದೆ. ಫಾರ್ ಎಕ್ಸಾಂಪಲ್ಲು ಉತ್ತರ ಪ್ರದೇಶದಲ್ಲಿ ಏನಿದೆ, ಜನಸಂಖ್ಯೆ ಹೆಚ್ಚಿದೆ. ಜನಸಂಖ್ಯೆ ಹೆಚ್ಚಿದ್ರಿಂದ ಶಾಸಕರು ಕೂಡ ಹೆಚ್ಚಿದ್ರಿಂದ ಅವರ ಮೌಲ್ಯ ಏನಾಗಿದೆ, ಮತದ ಮೌಲ್ಯ ಹೆಚ್ಚಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಸಾಮಾನ್ಯ ಚುನಾವಣೆಯಂತೆ ಅತಿ ಹೆಚ್ಚು ಮತ ಪಡೆದವರು ಜಯಶಾಲಿ ಎಂಬ ನಿಯಮ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅನ್ವಯ ಆಗೋದಿಲ್ಲ. ಮಾಮೂಲಿ ಇಲೆಕ್ಷನಲ್ಲಿ ಫಾರ್ ಎಕ್ಸಾಂಪಲ್ ಎ ಅಂತಕ್ಕಂಥ ವ್ಯಕ್ತಿ, ಇನ್ನೊಬ್ಬ ಬಿ ಅಂತಕ್ಕಂಥ ವ್ಯಕ್ತಿ, ಇಲ್ಲಿ ಬಿ ಏನಾದರೂ ಒಂದು ಮತ ಎಕ್ಕಿಂತಲೂ ಹೆಚ್ಚಿಗೆ ತೊಗೊಂಡಂದರೆ ಈ ಬಿ ಗೆದ್ದ ಅಂತ ಅರ್ಥ ಅಲ್ಲ. ಎಲ್ಲಿ, ರಾಷ್ಟ್ರಪತಿಯ ಚುನಾವಣೆಯಲ್ಲಿ. ಇಲ್ಲಿ ಏನಿದೆ, ಒಂದು ಕಾನ್ಸೆಪ್ಟು ಕ್ವಾಲಿಫೈಡ್ ವೋಟ್ ಇದೆ. ಅಂದರೆ ಕ್ವಾಲಿಫೈಡ್ ವೋಟ್ ಅಂದರೆ ಇಷ್ಟು ಮತ ಅವರು ತಗೊಳ್ಳೇಬೇಕೆಂಬ ನಿರ್ಬಂಧನೆ ಇದೆ. ಆದರೆ ಎಷ್ಟು ಮತಗಳಂದರೆ ನೋಡ್ರಿ, ಚುನಾವಣೆಯಾದ ಒಟ್ಟು ಮತಗಳಲ್ಲಿ 50% ಮತವನ್ನು ಗಳಿಸಿದ ಅಭ್ಯರ್ಥಿ ವಿಜಯ ಆಗ್ತಾರೆ. ಇದರಲ್ಲಿ 50% ಅಲ್ಲಿ ಏನು ಚುನಾವಣೆ ಆಗಿರ್ತಕ್ಕಂಥ ಮತಗಳೆಲ್ಲ 50% ಏನು ಮತವನ್ನು ಗೆದ್ದಾಗ ಅವರು ಅದಕ್ಕಿಂತಲೇ ಹೆಚ್ಚಿಗೆ ತೊಗೊಂಡಾಗ ಮಾತ್ರ ಅಲ್ಲಿ ಏನಾಗ್ತಾರೆ, ಚುನಾವಣೆ ಆಗ್ತಾರೆ, ಅಲ್ಲಿ ಏನಾಗ್ತಾರೆ, ಗೆಲ್ತಾರೆ ಅವರು. ನೋಡಿದ್ರೆ ಯಾವ ಥರ ಅಂದರೆ ಇಲ್ಲಿ ಇಲೆಕ್ಷನ್ ಯಾವ ಥರ ನಡೀತಂದರೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಬೈ ಮೀನ್ಸ್ ಆಫ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್. ಏನು ಸರ್ ಇದು ಕನ್ನಡದಲ್ಲಿ ನಮಗೆ ಅರ್ಥ ಆಗಲಿಲ್ಲ ಅಂತಕ್ಕಂಥ ಪ್ರಶ್ನೆ ನಿಮ್ಮ ತಲೆಯಲ್ಲೇ ಕಾಡ್ತಾ ಇದೆ. ನೋಡಿ, ಇಲ್ಲಿ ಯಾವ ಥರ ಒಂದು ಇಲೆಕ್ಷನ್ ನಡೀತಾ, ನಾನು ಈಗಾಗಲೇ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ಏನು ಮಾಡ್ತಾರೆ, ರಾಷ್ಟ್ರಪತಿಯವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಗೊತ್ತಾಯಿತು. ಇಲ್ಲಿ ಏನು ಮಾಡ್ತಾರೆ ಅಂದರೆ ಆ ಪ್ರತಿನಿಧಿಗಳು ತಮ್ಮ ಓಟನ್ನು ಚಲಾಯಿಸುವಾಗ ಏನು ಮಾಡ್ತಾರೆ ಅಂದರೆ ಪ್ರಿಫರೆನ್ಸ್ಗಳನ್ನು ಕೊಡ್ತಾರೆ. ಪ್ರಿಫರೆನ್ಸ್ಗಳು ಯಾವುದಂದರೆ ಈಗ ರಾಷ್ಟ್ರಪತಿಗೆ 4 ಜನ ನಿಂತಿದ್ದಾರೆ. ಯಾವುದು, ಎ ಅಂತಕ್ಕಂಥವ್ರು, ಬಿ ಅಂತಕ್ಕಂಥವ್ರು, ಸಿ ಅಂತಕ್ಕಂಥವ್ರು, ಡಿ ಅಂತಕ್ಕಂಥವ್ರು. ಇವಾಗ ಒಬ್ಬ ಶಾಸಕ ಏನು ಮಾಡ್ತಾನೆ, ಮತವನ್ನು ಚಲಾಯಿಸುವಾಗ ಆದರೆ ಎ ಅಂತಕ್ಕಂಥವ್ರು ಮೊದಲಾಗಬೇಕು, 1ನೇ ಪ್ರಿಫರೆನ್ಸು, ಇವನಿಗೆ 2ನೇ ಪ್ರಿಫರೆನ್ಸು, ಇವನಿಗೆ 3ನೇ ಪ್ರಿಫರೆನ್ಸು, ಇವನಿಗೆ 4ನೇ ಪ್ರಿಫರೆನ್ಸು, ಈ ಥರ ಪ್ರಿಫರೆನ್ಸ್ಗಳನ್ನು ಕೊಡ್ತಾರೆ. ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ಪ್ರಿಫರೆನ್ಸ್ ಇರೋರು ಎಷ್ಟು ತೊಗೊಂಡಿದ್ದಾರೆ ಅಂತಕ್ಕಂಥವ್ರು ನೋಡ್ತಾರೆ. ನೋಡಿ, ಅವ್ರು ಏನಾದರೂ 50%ಗಿಂತ ಜಾಸ್ತಿ ತೊಗೊಂಡ್ರೆ ಅವರು ಚುನಾಯಿತರಾಗ್ತಾರೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಪ್ರಿಪ್ರೇಷನ್ ನೋಡ್ತಾ ಬರ್ತಾರೆ. ಈ ಥರನಾಗಿ ಸಿಂಗಲ್ ಟ್ರಾನ್ಸ್ಫರವೇಬಲ್ ವೋಟ್ ಬೈ ಮೀನ್ಸ್ ಆಫ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಸರ್ ರಾಷ್ಟ್ರಪತಿ ಆಗಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು, ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಕನಿಷ್ಠ 35 ವರ್ಷ ವಯಾಗಿರಬೇಕು. ಇನ್ನು ಲಾಭದಾಯಕ ಸರ್ಕಾರಿ ಹುದ್ದೆಯಲ್ಲಿ ಅವರು ಇರಬಾರದು ಅಂತಕ್ಕಂಥದ್ದು ಗೊತ್ತಿರಬೇಕು. ಅದಲ್ಲದೆ ಎಲೆಕ್ಟ್ರಲ್ ಕಾಲೇಜಿನ ಕನಿಷ್ಠ 50 ಮಂದಿ ಸೂಚಕರು, 50 ಅನುಮೋದಕರ ಬೆಂಬಲ ಏನಿರಬೇಕು, ಇರಲೇಬೇಕು. ಇನ್ನು 15,000 ಠೇವಣಿಯನ್ನು ಅವರು ಇಟ್ಟಿರಬೇಕಾಗಿರುತ್ತೆ. ಇನ್ನು ಪ್ರಮಾಣ ವಚನ ಬೋಧಿಸೋರು ಯಾರಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸ್ತಾರೆ. ಇನ್ನು ಮತದ ಮೌಲ್ಯ ಅಂತ ಹೇಳಿದಲ್ಲ ನಾನು ಆವಾಗ, ಮತದ ಮೌಲ್ಯ ಅಂತ ನೋಡ್ತಾ ಬಂದಾಗ ನೋಡ್ರಿ, ಶಾಸಕರ ಮೌಲ್ಯವು ರಾಜ್ಯದಿಂದ ರಾಜ್ಯಕ್ಕೆ ಏನಾಗುತ್ತೆ, ವ್ಯತ್ಯಾಸ ಆಗುತ್ತೆ. ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಡಿಫ್ರೆಂಟ್ ಸ್ಟೇಟಿಗೆ ಡಿಫ್ರೆಂಟ್ ಇದೆ. ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಶಾಸಕರಿಗೆ ಒಂದು ಮತದ ಮೌಲ್ಯ ಬೇರೆ, ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಶಾಸಕರಿಗೂ ಕೂಡ ಮತದ ಮೌಲ್ಯ ಬೇರೆ. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಿದೆ, ಕರ್ನಾಟಕದಲ್ಲಿ ಕಡಿಮೆ ಇದೆ. ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಶಾಸಕರಿಗೆ ಮತದ ಮೌಲ್ಯ ಹೆಚ್ಚು, ಕರ್ನಾಟಕದಲ್ಲಿದ್ದವರಿಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ಶಾಸಕರ ಮತದ ಮೌಲ್ಯವು ಎದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಜನಸಂಖ್ಯೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಲಿ, ಅದಕ್ಕೆ ದೇಶದಲ್ಲಿ ಅಧಿಕ ಮತ ಮೌಲ್ಯ ಹೊಂದಿರತಕ್ಕಂಥ ಎಲೆಕ್ಟ್ರಲ್ ಕಾಲೇಜ್ ಉತ್ತರ ಪ್ರದೇಶವಾಗಿದೆ. ಉತ್ತರ ಪ್ರದೇಶದ ಶಾಸಕರ ಮೌಲ್ಯ 208 ಆಗಿದೆ.
ಕರ್ನಾಟಕದಲ್ಲಿರ್ತಕ್ಕಂಥ ಶಾಸಕರ ಮತದ ಮೌಲ್ಯ 131 ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ರಾಜೀನಾಮೆ ಯಾರಿಗೆ ನೀಡ್ತಾ ಇದ್ದಾರೆ ಕೊನೆಯದಾಗಿ ಉಪರಾಷ್ಟ್ರಪತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ ನೆಕ್ಸ್ಟ್ ಏನಿದೆ ಅಂದರೆ ನಿಮಗೆ ಇದೇ ಥರನಾಗಿ ನಿಮಗೆ ಪ್ರಜಾವಾಣಿಯಾಗಿ ಹಿಂದೆ ಆಗಿರ್ಬೋದು ಇಂಪೋರ್ಟ್ ಆಗಿರ್ತಕ್ಕಂಥ ಎಲ್ಲ ಆರ್ಟಿಕಲನ್ನು ಭಾಳ ಇದೇ ಥರನೇ ಅಚ್ಚುಕಟ್ಟಾಗಿ ಕವರ್ ಮಾಡಿದ್ವಿ. ಸೊ ದಟ್ ಯಾರಿಗೆ ನೀವು ನೋಟ್ಸ್ ಬೇಕು ಈ ನಂಬರ್ಗೆ ಪೇ ಮಾಡೋದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸಿಗುತ್ತೆ. ಪೇ ಮಾಡಿದಷ್ಟಾದರೆ 15 ದಿವಸಕ್ಕೆ ನೀವು 20 ರೂಪಾಯಿ ಆಗುತ್ತೆ. 1 ಮಂತ್ಗೆ 40 ಆಗುತ್ತೆ. ಜನವರಿಂದ ಮೇ ಬೇಕಂದರೆ 200 ಆಗುತ್ತೆ. ಡಿಸೆಂಬರಿಂದ ಮೇವರೆಗೆ 240 ಆಗುತ್ತೆ. ನಾವು ಮಾಡಿದ್ದು ನಿಮಗೆ ಎಲ್ಲ ಬೇಕಂದರೆ ನೋಡಿ ಎಷ್ಟಂದರೆ ಜುಲೈ 2021ರಿಂದ 2022 440 ಆಗುತ್ತೆ. ಪೇ ಮಾಡಿ ನಂಬರಿಗೆ ಕಳಿಸಿದ್ರೆ MCQs ವಿತ್ ವೆಲ್ ನೋಟ್ಸ್ ನಿಮಗೆ ಸಿಗುತ್ತೆ ಆಯ್ತಾ ಸಾಫ್ಟ್ ಫಾರ್ಮೆಟಲ್ಲಿ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಅಂತ ಕೇಳಿದ್ರೆ ಅಂದರೆ 2021ರಲ್ಲಿ ಅತಿ ಹೆಚ್ಚು FDI ಆಕರ್ಷಿತ ದೇಶ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಾಗಾದರೆ ಇಲ್ಲಿ FDI ಅಂದರೆ ಏನು ನೋಡ್ರಿ. FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅನ್ನೋದನ್ನು ನೋಡೋಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಅಮೇರಿಕ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅತಿ ಹೆಚ್ಚು ಆಕರ್ಷಿರ್ತಕ್ಕಂಥ ದೇಶ ಅಮೇರಿಕ 2021ನೇ ಸಾಲಿನಲ್ಲಿ. ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದೆ ಅಂದರೆ ನೋಡಿರಿ 2021ರಲ್ಲಿ 3.50 ಲಕ್ಷ ಕೋಟಿ ಒಳಹರಿವು ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಒಂದು ವರದಿ. FDIಯಲ್ಲಿ 7ನೇ ಸ್ಥಾನದಲ್ಲಿ ಭಾರತ. ನೋಡಿರಿ ಭಾರತ 7ನೇ ಸ್ಥಾನದಲ್ಲಿ ಪಡೆದುಕೊಂಡಿದೆ. 7ನೇ ಸ್ಥಾನ ಇದರಲ್ಲಿ FDI ಆಕರ್ಷಣೆಯಲ್ಲಿ. ಹಾಗಾದರೆ FDI ಅಂದರೆ ಏನಂದ್ರೆ ಫಾರ್ ಎಕ್ಸಾಂಪಲು ಭಾರತ ಅಂತಕ್ಕಂಥ ಇಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ದೇಶ, ಈ ಕಡೆ ಅಂತ ತೊಗೊಂಡಿದ್ದೀನಿ ಅಮೇರಿಕ ಅಂತಕ್ಕಂಥ ದೇಶವನ್ನು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇಲ್ಲಿ ಏನಾಗುತ್ತಂದರೆ ಅಮೇರಿಕದಲ್ಲಿರ್ತಕ್ಕಂಥ ಒಂದು ಕಂಪ್ನಿಗಳು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇನ್ನು ಭಾರತದಲ್ಲಿರ್ತಕ್ಕಂಥವ್ರು ಅಮೇರಿಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದಕ್ಕೆ ನಾವು ಕರಿತೀವಿ FDI ಅಂತ ಕರಿತೀವಿ. ಅಂದರೆ ಒಂದು ದೇಶದ ಪ್ರಜೆಗಳು ಅಥವಾ ಒಂದು ದೇಶದ ಯಾವುದೇ ಕಂಪನಿ ಇನ್ನೊಂದು ದೇಶದಲ್ಲಿ ಏನು ಮಾಡುತ್ತೆ ಹೂಡಿಕೆ ಮಾಡುತ್ತೆ. ಇದಕ್ಕೆ ನಾವು ಕರಿತೀವಿ ವಿದೇಶ ನೇರ ಹೂಡಿಕೆ ಅಂತ ಕರಿತೀವಿ. ನೋಡಿ ವಿದೇಶ ಹೂಡಿಕೆಯಲ್ಲಿ ಎರಡಿದಾವೆ. ಒಂದು FII ಅಂತ ಬರುತ್ತೆ, ಇನ್ನೊಂದು FDI ಅಂತ ಬರುತ್ತೆ. ಇಲ್ಲಿ FI ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇದೇನು ಕರಿತೀವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ನೋಡಿ ಎರಡಕ್ಕೇನು ವ್ಯತ್ಯಾಸ ಅಂದರೆ FI ಅಂತಕ್ಕಂಥದ್ದು 10%ಗಿಂತ ಕಡಿಮೆ ಇರುತ್ತೆ. 10%ಗಿಂತ ಕಡಿಮೆ ಇದ್ದರೆ FI ಅಂತ ಕರಿತೀವಿ. 10%ಗಿಂತ ಹೆಚ್ಚಿಗಿದ್ರೆ ಅಂತ ಕರಿತೀವಿ FDI ಅಂತ ಕರಿತೀವಿ. ಇನ್ನು FDIದಲ್ಲಿ ಏನು ಮಾಡ್ಬೋದು ಅಂದರೆ ಯಾವುದೇ ಕಂಪ್ನಿಯ ನೀವೇನು ಮಾಡ್ಬೋದು ಓನರ್ ಆಗ್ಬೋದು. ಫಾರ್ ಎಕ್ಸಾಂಪಲ್ಲು ಅಮೇರಿಕದವರು ಭಾರತದಲ್ಲಿರ್ತಕ್ಕಂಥ ಯಾವುದೇ ಒಂದು ಕಂಪ್ನಿ ಮೇಲೆ ಅತಿ ಹೆಚ್ಚಾಗಿ ಹೂಡಿಕೆ ಮಾಡಿಬಿಟ್ಟು ಭಾರತ ಕಂಪ್ನಿಯ ಓನರ್ ಆಗ್ಬೋದು. ಇಲ್ಲಿ FIಯಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಬಿಕಾಸ್ 10%ಗಿಂತ ಕಡಿಮೆ ಇದೆ ಅಂದರೆ ಓನರ್ ಆಗೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಯಾಕಂದರೆ ಇದ್ರ ಬಗ್ಗೆ ನೋಡ್ತಾ ಬಂದಾಗ ನೋಡಿ 2021ರಲ್ಲಿ ಭಾರತಕ್ಕೆ ಹರಿವು ಬಂದ ವಿದೇಶಿ ನೇರ ಬಂಡವಾಳ ಹೂಡಿಕೆ ದ್ಯಾಟ್ ಈಸ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅದರ ಮೊತ್ತ ಕಡಿಮೆ ಆಗಿದ್ದರೂ ಕೂಡ ಭಾರತವು ಜಾಗತಿಕ ಮಟ್ಟದಲ್ಲಿ FDI ಆಕರ್ಷಿದ ಮೊದಲ 10 ರಾಷ್ಟ್ರಗಳ ಸ್ಥಾನದಲ್ಲಿ ಸ್ಥಾನ ಪಡೆದಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಹೇಳಿದ್ದು ಯಾವುದಂದರೆ ವಿಶ್ವಸಂಸ್ಥೆ ವರದಿಯನ್ನು ತಿಳಿಸಿದ್ದೆ. ವಿಶ್ವಸಂಸ್ಥೆ ವರದಿ ಪ್ರಕಾರ ಭಾರತ 7ನೇ ಸ್ಥಾನ. ಎಷ್ಟನೇ ಸಾಲಿನಲ್ಲಿ 2021ನೇ ಸಾಲಿನಲ್ಲಿ 2020 ಕಂಪೇರ್ ಮಾಡಿದರೆ ಕಡಿಮೆಯಾಗಿದೆ ಹೆಚ್ಚಿಗಾಗಿದೆ? ಕಡಿಮೆಯಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. 2021ರಲ್ಲಿ ಭಾರತ 3.50 ಲಕ್ಷ ಕೋಟಿ ದಟ್ ಈಸ್ $45 ಬಿಲಿಯನ್ FDI ಆಕರ್ಷಿತ ಎಂದು ವಿಶ್ವಸಂಸ್ಥೆ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಭೆಯ UNCTAD ವಿಶ್ವ ಹೂಡಿಕೆ ವರದಿ ಏನು ಮಾಡಿದೆ ತಿಳಿಸಿದೆ. ಈ ವರದಿ ಪ್ರಕಾರ ಅರ್ಥ ಆಯ್ತಾ? ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಇತ್ತೀಚಿನ ಒಂದು ವಿಶ್ವಸಂಸ್ಥೆ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಭೆಯ ವರದಿಯ ಪ್ರಕಾರ ಭಾರತವು FDI ಆಕರ್ಷಿಸುವಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? 7ನೇ ಸ್ಥಾನ ಪಡೆದುಕೊಂಡಿದೆ. ಎಷ್ಟನೇ ಸ್ಥಾನದಲ್ಲಿ? 2021ನೇ ಸಾಲಿನಲ್ಲಿ. ಪ್ರಥಮ ಸ್ಥಾನ ಪಡೆದ ದೇಶ ಯಾವುದು? ಅಮೇರಿಕ. ಹಾಗಾದರೆ ಭಾರತದ FDI ಹೆಚ್ಚಿಗಾಗಿದೆ ಕಡಿಮೆಯಾಗಿದೆ? ಕಡಿಮೆಯಾಗಿದೆ. ಎದಕ್ಕೆ ಕಂಪೇರ್ ಮಾಡಿದಾಗ? 2020ಕ್ಕೆ ಕಂಪೇರ್ ಮಾಡಿದಾಗ. ದಿಸ್ ಮಚ್ ಹಾಟ್ ಟು ಬಿ ರಿಮೆಂಬರ್ ದ್ಯಾಟ್. ಇನ್ನು 2020ರಲ್ಲಿ ನೋಡಿ ಎಷ್ಟಿತ್ತಂದರೆ 4.97 ಲಕ್ಷ ಕೋಟಿ $64 ಬಿಲಿಯನ್ ಇತ್ತು FDIವನ್ನು ಆಕರ್ಷಿಸಿತು ಭಾರತ. ಇನ್ನು ಇದಕ್ಕೆ ಹೋಲಿಸಿದರೆ 2021ರಲ್ಲಿ FDI ಒಳಹರಿವು ಮೊತ್ತವು 1.47 ಲಕ್ಷ ಕೋಟಿ ಕಡಿಮೆಯಾಗಿದೆ. 2021ರಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು FDI ಆಕರ್ಷಿತ ದೇಶಗಳ ಸಾಲಿನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 7ನೇ ಸ್ಥಾನದಲ್ಲಿದೆ. ಹಾಗಾದರೆ ಟಾಪಲ್ಲಿರ್ತಕ್ಕಂಥ ದೇಶಗಳ ಬಗ್ಗೆ ನೋಡೋದಕ್ಕಿಂತ ಮುಂಚಿತವಾಗಿ ನೋಡಿ ಭಾರತದಿಂದ ಬೇರೆ ದೇಶಗಳಿಗೆ ಆದ ವಿದೇಶಿ ನೇರ ಬಂಡವಾಳ ಹೂಡಿಕೆಯು ಪ್ರಮಾಣ 43% ಹೆಚ್ಚಳ ಕಂಡಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಟಾಪ್ 5 ದೇಶಗಳು ಯಾವಂದರೆ ಅಮೆರಿಕ 1ನೇ ಸ್ಥಾನ, ಚೀನಾ 2ನೇ ಸ್ಥಾನ, ಹಾಂಗ್ಕಾಂಗ್ 3ನೇ ಸ್ಥಾನ, 4ನೇ ಸ್ಥಾನ ಸಿಂಗಾಪುರ್, 5ನೇ ಸ್ಥಾನ ಕೆನಡಾ, 6ನೇ ಸ್ಥಾನ ಬ್ರೆಜಿಲ್, ಇನ್ನು 7ನೇ ಸ್ಥಾನದಲ್ಲಿ ನಮ್ಮ ಹೆಮ್ಮೆಯ ಭಾರತ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಭಾರತದ ಮೊದಲ ರಾಷ್ಟ್ರೀಯ ವಾಯು ಕ್ರೀಡಾ ನೀತಿಯನ್ನು ಬಿಡುಗಡೆ ಮಾಡಿದ ಸಚಿವಾಲಯ ಯಾವುದು? ವಾಯು ಅಂತಕ್ಕಂಥ ಪದ ಕಾಣಿಸ್ತಾ ಇದೆ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಕೇಳ್ರಿ? 4ನೇ ಆಪ್ಷನ್ ನಾಗರಿಕ ವಿಮಾನಯಾನ ಸಚಿವಾಲಯ ಇದಕ್ಕೆ
ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿರಿ, ಭಾರತದ ಮೊದಲ ಅಂದಿದ್ದಾರೆ, ಭಾಳ ಇಂಪಾರ್ಟೆಂಟು, ಭಾರತದ ಮೊದಲ ರಾಷ್ಟ್ರೀಯ ವಾಯು ಕ್ರೀಡಾ ನೀತಿ, ದಟ್ ಈಸ್ ನಾಗರಿಕ ವಿಮಾನಯಾನ ಸಚಿವಾಲಯ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿರಿ, ಭಾರತದ ಮೊದಲ ರಾಷ್ಟ್ರೀಯ ವಾಯು ಕ್ರೀಡಾ ನೀತಿಯ ನಾಗರಿಕ ವಿಮಾನ ಸಚಿವಾಲಯವು ಬಿಡುಗಡೆ ಮಾಡಿದೆ. ಇದು ಭಾರತದಲ್ಲಿ ಒಂದು ಸುರಕ್ಷಿತ, ಪ್ರವೇಶಿಸಬಹುದಾದ, ಸಮರ್ಥನೀಯ ಮತ್ತು ಕೈಗೆಟುಕುವ ವಾಯು ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದು 2030 ವೇಳೆಗೆ ದೇಶವನ್ನು ವಾಯು ಕ್ರೀಡಾ ರಾಷ್ಟ್ರದ ಕೇಂದ್ರವನ್ನಾಗಿ ಮಾಡುವ ದೃಷ್ಟಿಯನ್ನು ಇಟ್ಟುಕೊಂಡಿದೆ. ಯಾವುದಂದರೆ ಭಾರತ ವಿಮಾನಯಾನ ಸಚಿವಾಲಯ ಅಂತಕ್ಕಂಥದ್ದು. ಇನ್ನು ಇನ್ನೊಂದು ಸಂಸ್ಥೆ ಯಾವುದಂದರೆ ಏರ್ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಭಾರತವನ್ನು FIA ಅಂದರೆ ಫೆಡರೇಷನ್ ಏರೋನಾಟಿಕ್ಸ್ ಇಂಟರ್ನ್ಯಾಷನಲ್ ಹಾಗೂ ಇತರ ಜಾಗತಿಕ ಏರ್ ಸ್ಪೋರ್ಟ್ನಲ್ಲಿ ಪ್ರತಿನಿಧಿಸುತ್ತದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಹಾಗಾದರೆ ಫೆಡರೇಷನ್ ಆಫ್ ಏರೋನಾಟಿಕ್ಸ್ ಇಂಟರ್ನ್ಯಾಷನಲ್ ಅಂದರೆ ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಲೌಸೆನ್ನದಲ್ಲಿದೆ. ವಾಯು ಕ್ರೀಡೆಗಳಿಗೆ ವಿಶ್ವ ಆಡಳಿತ ಒಂದು ಮಂಡಳಿಯಾಗಿದೆ ಎಂದು. ವಾಯು ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶ್ವ ಆಡಳಿತ ಮಂಡಳಿ ಯಾವುದಂದರೆ ಫೆಡರೇಷನ್ ಏರೋನಾಟಿಕ್ಸ್ ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು. ಇದು ಭಾರತದಲ್ಲಿ ಎಲ್ಲ ಸ್ಪರ್ಧೆಗಳು FIA ನೀಡಿದ ಮಾರ್ಗಸೂಚಿಗಳಂತೆ ನಡೀತವೆ. ಇದೊಂದು ಫ್ಯಾಕ್ಟು ಗೊತ್ತಿರಬೇಕು. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಅಂದರೆ FIAನ ವಿಸ್ತೃತ ರೂಪ ಫೆಡರೇಷನ್ ಏರೋನಾಟಿಕ್ಸ್ ಇಂಟರ್ನ್ಯಾಷನಲ್, ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಲೌಸೆನ್ನ. ಇದೊಂದು ವಿಶ್ವ ಆಡಳಿತ ಮಂಡಳಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಾಯು ಕ್ರೀಡೆಗಳಿಗೆ. ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ ಅಂದರೆ OECD ಇತ್ತೀಚಿನ ವರದಿಯ ಪ್ರಕಾರ ಫಿನಾನ್ಷಿಯಲ್ 23ಯಲ್ಲಿ ಭಾರತದ ಒಂದು GDP ಬೆಳವಣಿಗೆಯನ್ನು ಎಷ್ಟಕ್ಕೆ ಕಡಿಮೆ ಮಾಡಿದೆ ಅಂತ ಪ್ರಕ್ಷೇಪಣ ಏನು ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ದಟ್ ಇಸ್ 6.9 ಈಸ್ ದ ರೈಟ್ ಆನ್ಸರ್. ಹಾಗಾದರೆ ಇಲ್ಲಿ GDP ಅಂದರೆ ನಾನು ಪ್ರೀವಿಯಸ್ ವಿಡಿಯೋಗಳು ಹೇಳಿದ ನಿಮಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಒಂದು ಫೈನಾನ್ಷಿಯಲ್ ಇಯರ್ದಲ್ಲಿ ಒಂದು ಪ್ರೊಡಕ್ಷನ್ ಆಗಿರ್ತಕ್ಕಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಗೂಡ್ಸ್ ಮತ್ತು ಸರ್ವಿಸಸ್ನ ಒಂದು ಹಣದ ಮೌಲ್ಯವನ್ನು ನಾವೇನು ಕರಿತೀವಿ GDP ಅಂತ ಕರಿತೀವಿ. ಇದ್ರ ಬಗ್ಗೆ ನೋಡ್ತಾ ಬಂದಾಗ ನೋಡಿ, ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ದ್ಯಾಟ್ ಇಸ್ OECD, ಇದ್ರ ಬಗ್ಗೆ ನಾನು ಹೇಳ್ತೀನಿ, ಡೋಂಟ್ ವರಿ. ಭಾರತ ಒಂದು ಬೆಳವಣಿಗೆಯನ್ನು 2023 ಹಣಕಾಸು ವರ್ಷದಲ್ಲಿ 8.1ರಿಂದ 6.9ಕ್ಕೆ ಏನು ಮಾಡಿದೆ, ಕಡಿಮೆ ಮಾಡಿದೆ. 2023ರಲ್ಲಿ ಬೆಳವಣಿಗೆಯು 6.2%ಕ್ಕೆ ಇಳಿಸಲಾಯಿತು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇನ್ನು 2022ರ ಹಂತದ ವೇಳೆಗೆ ನೀತಿ ದರವು 5.3ಕ್ಕೆ ಹೆಚ್ಚಾಗಲಿದೆ ಮತ್ತು 2023ದೇ ರೀತಿ ಇರಲಿದೆ ಅಂತಕ್ಕಂಥದ್ದು OECDದ ಒಂದು ಅಭಿಪ್ರಾಯವಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನಮ್ಮ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಇತ್ತೀಚೆಗೆ OECDಯು ಭಾರತ ಒಂದು 2023 ಹಣಕಾಸು ವರ್ಷದಲ್ಲಿ ಎಷ್ಟಕ್ಕೆ ಡಿಕ್ರೀಸ್ ಮಾಡಿದೆ GDP ಅಂದರೆ 6.9 ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಒಂದು ಅಂತರ ಸರ್ಕಾರಿ ಸಂಸ್ಥೆಯಾಗಿದೆ. ಇದರ ಸ್ಥಾಪನೆ 1961, ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಪ್ಯಾರಿಸ್ದಲ್ಲಿದೆ. ಒಟ್ಟು ಸದಸ್ಯ ರಾಷ್ಟ್ರಗಳು 38. ಇದು ವಿಶ್ವ ವ್ಯಾಪಾರ ಮತ್ತು ಆರ್ಥಿಕ ಪ್ರಗತಿಯನ್ನು ಉತ್ತೇಜನ ಮಾಡುತ್ತೆ. ವೆರಿ ಇಂಪಾರ್ಟೆಂಟು. ಒಟ್ಟಾರೆಯಾಗಿ OECD ಇಟ್ ಇಸ್ ಲಾಂಗ್ ಫಾರ್ಮ್ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟು. ಈ ಒಂದು ವರದಿ ಪ್ರಕಾರ 2023ರಲ್ಲಿ ಭಾರತದ ಒಂದು GDP ಬೆಳವಣಿಗೆ ದರ 6.9% ಅಂದರೆ ಏನು ಮಾಡಿದೆ, ಡಿಕ್ರೀಸ್ ಮಾಡಿದೆ. ಎಲ್ಲಿಂದ 8.1ರಿಂದ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ NH-53 ಯಾವ ನಗರಗಳನ್ನು ಸಂಪರ್ಕಿಸುತ್ತದೆ? ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಮರಾವತಿ ಮತ್ತು ಅಂಕೋಲವನ್ನು ಸಂಪರ್ಕವನ್ನು ಮಾಡುತ್ತೆ. NH-53 ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ನ್ಯಾಷನಲ್ ಹೈವೇ. ಈ ನ್ಯಾಷನಲ್ ಹೈವೇ ಯಾವ 2 ನಗರಗಳಂದರೆ ಅಮರಾವತಿ ಮತ್ತು ಅಂಕೋಲಗಳನ್ನು ಸಂಪರ್ಕ ಮಾಡುತ್ತೆ. ಇದು ಆಲ್ಮೋಸ್ಟ್ ಆಲ್ ಎಲ್ಲ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿದೆ. ನೋಡಿ, ಇಲ್ಲಿ ನ್ಯೂಸ್ ಪೇಪರ್ ಸ್ವಲ್ಪ ಏನಾಗಿದೆ, ಮಿಸ್ ಆಗಿದೆ. ಇನಿಹಾವ್ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ನ್ಯೂಸ್ ಕಾಂಟೆಕ್ಸ್ಟ್ ಏನಿದೆ ಅಂತ. ಮಹಾರಾಷ್ಟ್ರದ ಅಮರಾವತಿ ಮತ್ತು ಅಂಕೋಲದ ನಡುವೆ 75 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ 53 ಅಂದರೆ 53 ಕೇಂದ್ರ ಸರ್ಕಾರ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕೇವಲ 105 ಗಂಟೆ ಮತ್ತು 33 ನಿಮಿಷದಲ್ಲಿ ಡಾಂಬರೀಕರಣ ಮಾಡಿ ವಿಶ್ವ ದಾಖಲೆಯನ್ನು ಬರೆದಿದೆ. ಅರ್ಥ ಆಯ್ತಾ? ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ರಸ್ತೆ ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ 53 ಅಂತಕ್ಕಂಥದ್ದು ಅದು ನಗರಗಳನ್ನು ಅಮರಾವತಿ ಮತ್ತು ಅಂಕೋಲವನ್ನು ಸಂಪರ್ಕ ಮಾಡುತ್ತೆ. ಇನ್ನು ಈ ಒಂದು ಭಾರತದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನು ಇಂಪ್ಲಿಮೆಂಟೇಷನ್ ಮಾಡುವ ಏಜೆನ್ಸಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ ದ್ಯಾಟ್ ಇದು ಏನು ಮಾಡಿದೆ ಅಂದರೆ 105 ಗಂಟೆ 53 ನಿಮಿಷದಲ್ಲಿ 75 ಕಿಲೋಮೀಟರ್ ಏನು ಮಾಡಿದೆ, ಡಾಂಬರೀಕರಣ ಮಾಡಿದೆ. ಇದು ಏನು ಮಾಡಿದೆ, ಇದರಿಂದ ಜಗತ್ತಿನ ಯಾವುದೇ ದೇಶದಲ್ಲಿ ಇಷ್ಟು ವೇಗದಲ್ಲಿ ಇಷ್ಟು ದೀರ್ಘ ರಸ್ತೆಯನ್ನು ನಿರ್ಮಿಸಿರಲಿಲ್ಲ ಎಂದು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ಏನು ಮಾಡಿದೆ, ಪ್ರಮಾಣ ಪತ್ರವನ್ನು ನೀಡಿದೆ. ವೆರಿ ಇಂಪಾರ್ಟೆಂಟು. ಇತ್ತೀಚೆಗೆ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಒಂದು ಪ್ರಮಾಣ ಪತ್ರ ಸ್ವೀಕರಿಸಿದ ಒಂದು ಸಂಸ್ಥೆ ಅಂದರೆ NHAI. ಎದರಿಗೋಸ್ಕರ? ಡಾಂಬರೀಕರಣ ಮಾಡೋಗೋಸ್ಕರ. ಯಾವ ರಸ್ತೆ? NH-53 ಎಲ್ಲಿ ಬರುತ್ತೆ? ಅದು ಮಹಾರಾಷ್ಟ್ರದ ಒಂದು ಅಮರಾವತಿ ಮತ್ತು ಅಂಕೋಲಾಗೆ ಏನು ಮಾಡುತ್ತೆ, ಸಂಪರ್ಕವನ್ನು ಮಾಡುತ್ತೆ. ದಿಸ್ ಮಸ್ಟ್ ಯು ಹ್ಯಾವ್ ಟು ಬಿ ರಿಮೆಂಬರ್ ದ್ಯಾಟ್. ಇನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ಮಾತಾಡ್ತಾ ಬಂದಾಗ 1995ರಲ್ಲಿ ಸ್ಥಾಪನೆ. ಭಾರತ ಸರ್ಕಾರದ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ.
ಇದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಒಂದು ನೋಡಲ್ ಏಜೆನ್ಸಿ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಲ್ಲದೆ ಇನ್ನೆರಡು ಫ್ಯಾಕ್ಟ್ಸ್ಗಳು, ಭಾರತ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH44, ಇನ್ನು ಇದು ಶ್ರೀನಗರದಿಂದ ಕನ್ಯಾಕುಮಾರಿಯನ್ನು ಸಂಪರ್ಕವನ್ನು ಮಾಡುತ್ತೆ. ಇನ್ನು ಕರ್ನಾಟಕದಲ್ಲಿ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂದರೆ NH13 ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಸರ್, ಈ ರಸ್ತೆಗಳನ್ನು ನೋಡಿದಾಗ ನಾವು ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳಂತ ಹೇಗೆ ತಿಳಿಯೋದು? ನಾವು ಯಾವುದೋ ಒಂದು ವೆಹಿಕಲಲ್ಲಿ ಹೋಗಬೇಕಾದ್ರೆ ರಸ್ತೆಗಳನ್ನು ನೋಡ್ತೀವಿ, ಬಟ್ ನಮ್ಗೆ ನೋಡಿದ ತಕ್ಷಣ ಹೆಂಗೆ ಗೊತ್ತಾಗುತ್ತಂದರೆ, ಇಫ್ ಸಪೋಸ್ ಅಲ್ಲಿ ಏನಾದರೂ ಹಳದಿ ಮತ್ತು ಬಿಳಿ ಬಣ್ಣಗಳನ್ನು ಬಳಸಿದರೆ ಅದು ಯಾವುದಂದರೆ ನ್ಯಾಷನಲ್ ಹೈವೇ, ಅಲ್ಲಿ ಏನಾದರೂ ಹಸಿರು ಮತ್ತು ಬಿಳಿ ಬಳಸಿದರೆ ರಾಜ್ಯ ಹೆದ್ದಾರಿಗಳು, ಅಲ್ಲಿ ಏನಾದರೂ ನೀಲಿ ಅಥವಾ ಕಪ್ಪು ಜೊತೆಗೆ ಬಿಳಿಯನ್ನು ಬಳಸಿದರೆ ಅವು ಜಿಲ್ಲಾ ರಸ್ತೆಗಳು, ಇನ್ನು ಗ್ರಾಮೀಣ ರಸ್ತೆಗಳಿಗೆ ಕಿತ್ತಾಳೆ ಮತ್ತು ಬಿಳಿ ಬಣ್ಣಗಳನ್ನು ಬೆಳೆದಿರ್ತಾರೆ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ನಿಮಗೆ ಹೊಂದಿಸಿ ಬರೆಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು ಇವತ್ತಿನ ಪ್ರಶ್ನೆಗಳು ನೋಡಿರಿ, ನಿಮಗೆ ಭಾರತದಲ್ಲಿ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು, ಇನ್ನು ಕರ್ನಾಟಕದಲ್ಲಿ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ, ಎರಡೂ ಪ್ರಶ್ನೆಗಳು ತಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ಕೊಡಬೇಕು. ನೋಡಿರಿ, ಒಂದು ಲೈನರ್ಸ್ ಇದ್ದಾವೆ. ನೋಡಿರಿ, ಮೊದಲನೇ ಪ್ರಶ್ನೆ, ಲೋಕತಂತ್ರ ಕೆ ಸ್ವರ್ ಮತ್ತು ರಿಪಬ್ಲಿಕನ್ ಎಥಿಕ್ಸ್ ಯಾವ ಭಾರತೀಯ ವ್ಯಕ್ತಿತ್ವದ ಆಯ್ದ ಭಾಷಣವಾಗಲಾಗಂದರೆ ರಾಮನಾಥ್ ಕೋವಿಂದ್ ರಿಲೇಟೆಡ್. ಇವರು ಭಾಷಣ ಮಾಡಿರ್ತಕ್ಕಂಥದ್ದು, ಭಾಷಣನ ಒಂದು ಕ್ರೋಢೀಕರಣ ಮಾಡಿಬಿಟ್ಟು ಇವೆರಡು ಪುಸ್ತಕಗಳು, ಲೋಕತಂತ್ರಕ್ಕೆ ಸ್ವರ್ ಅಂತಕ್ಕಂಥದ್ದು, ರಿಪಬ್ಲಿಕನ್ಸ್ ಎಥಿಕ್ಸ್ ಅಂತಕ್ಕಂಥ ಪುಸ್ತಕಗಳು. ಇನ್ನು ಬಯೋಮೆಡಿಕಲ್ ಉಪಕರಣಗಳು ಮತ್ತು ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿ ಯಾವ ದೇಶದೊಂದಿಗೆ MOUಗೆ ಸಹಿ ಹಾಕಲು ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ USA. ನೋಡಿ, ನೆಕ್ಸ್ಟ್ ಪ್ರಶ್ನೆ, RBI ಯಾವ ವರ್ಗದ ಬ್ಯಾಂಕ್ಗಳನ್ನು ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಅನುಮೋದಿಸಿದೆ ಅಂದರೆ ದ್ಯಾಟ್ ಈಸ್ ನಗರ ಸಹಕಾರಿ ಬ್ಯಾಂಕ್ಗಳು. ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಯೋಜನೆಯು ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಸಂಬಂಧಿಸಿದರೆ ದ್ಯಾಟ್ ಈಸ್ ರಿಲೇಟೆಡ್ ಟು ರಕ್ಷಣಾ ಸಚಿವಾಲಯ. ನೋಡಿ, ಇವತ್ತಿಗೆ ವಿಡಿಯೋನ ಮುಗಿಸೋಕ್ಕಿಂತ ಮುಂಚಿತವಾಗಿ ನೋಡಿ ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅದರಲ್ಲಿ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತಕ್ಕಂತ ಹೇಳುತ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ ಒಂದಿಗೆ, ಹೊಸ ಕರೆಂಟ್ ಅಫೇರ್ಸ್ ಒಂದಿಗೆ, ಹೊಸ ಜೋಶೊಂದಿಗೆ ಭೇಟಿಯಾಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬೈ ಬಾಯ್.